ವಿದ್ಯಾರ್ಥಿಗಳೇ, ಈ ದಿನ 8ನೇ ತರಗತಿಯಲ್ಲಿ ಬರ್ತಕ್ಕಂಥ ತಾಂತ್ರಿಕ ಅಧ್ಯಾಯ 2 ಆ ಒಂದು ಅಧ್ಯಾಯವನ್ನ ನೋಡೋಣ. ನೀವು ಹಿಂದಿನ ತರಗತಿಯಲ್ಲಿ ಯಾವ ಯಾವ ಆಟಗಳನ್ನ ಕಲಿತಿದ್ದೀರಾ ಅಥವಾ ಯಾವ ಯಾವ ಆಟಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ. ಯಾವ ಯಾವ ಆಟಗಳನ್ನ ನೀವು ತಿಳ್ಕೊಂಡಿದ್ದೀರಾ? ಕಬಡ್ಡಿ, ವಾಲಿಬಾಲ್, ರನ್ನಿಂಗ್ ರೇಸ್, ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಈ ರೀತಿಯಾಗಿ ನೀವು ಆಟಗಳನ್ನ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಹಾಗಾದ್ರೆ ನಾವು ಈ ದಿನ ವಾಲಿಬಾಲ್ ಆಟದ ಬಗ್ಗೆ ಅಧ್ಯಾಯ ಮಾಡೋಣ. ಅಧ್ಯಾಯ 2 ವಾಲಿಬಾಲ್. ಅಧ್ಯಾಯ 2 ವಾಲಿಬಾಲ್. ಈ ಒಂದು ಆಟದ ಬಗ್ಗೆ ಅಧ್ಯಯನ ಮಾಡೋಣ. ಈ ವಾಲಿಬಾಲ್ ಆಟದಲ್ಲಿ ಬರ್ತಕ್ಕಂಥ ಕೆಲವು ಕಲಿಕಾಂಶಗಳು, ನಾವು ಯಾವ ಯಾವ ಕಲಿಕಾಂಶಗಳನ್ನ ಈ ಒಂದು ಅಧ್ಯಾಯದಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು. ಮೊದಲನೇದಾಗಿ ವಾಲಿಬಾಲ್ ಆಟದ ಇತಿಹಾಸ. ಮೊದಲನೇದು ವಾಲಿಬಾಲ್ ಆಟದ ಇತಿಹಾಸ. ಮತ್ತೆ ಎರಡನೇದಾಗಿ ವಾಲಿಬಾಲ್ ಆಟದ ಮಾದರಿ, ಅಳತೆ, ಆಟದಲ್ಲಿ ಬಳಸುವ ಉಪಕರಣ. ನಂತರ ಮೂರನೇದಾಗಿ ವಾಲಿಬಾಲ್ ಆಟದ ನಿಯಮಗಳು. ಈ ಮೂರು ಅಂಶಗಳಲ್ಲಿ ಮೊದಲನೇದಾಗಿ ವಾಲಿಬಾಲ್ ಆಟದ ಇತಿಹಾಸ. ಈ ವಾಲಿಬಾಲ್ ಆಟವನ್ನ ಮೊದಲನೇದಾಗಿ ಯಾರು ಕಂಡುಹಿಡಿದರು ಮತ್ತೆ ಯಾವ ದೇಶದವರು ಕಂಡುಹಿಡಿದರು ಅಂತಕ್ಕಂಥದ್ದು. ವಾಲಿಬಾಲ್ ಆಟವನ್ನ ಅಮೆರಿಕ ದೇಶದ ವಿಲಿಯಂ ಜಿ ಮಾರ್ಗನ್ ಅಂತಕ್ಕಂಥವ್ರು ಈ ವಾಲಿಬಾಲ್ ಆಟವನ್ನ ಕಂಡುಹಿಡಿದರು. ಯಾರು? ವಿಲಿಯಂ ಜಿ ಮಾರ್ಗನ್. ಈ ಒಂದು ವಾಲಿಬಾಲ್ ಆಟವನ್ನ ಕಂಡುಹಿಡಿದರು. ಈ ವಾಲಿಬಾಲ್ ಆಟವನ್ನ ಹಿಂದಿನ ಕಾಲದಲ್ಲಿ ಹೇಗೆ ಆಡ್ತಾ ಇದ್ರು ಮತ್ತೆ ಯಾವ ರೀತಿಯಾಗಿ ಈ ಒಂದು ಆಟವನ್ನ ಆಡ್ತಾ ಇದ್ರು. ಈ ಆಟವನ್ನ ಎಲ್ಲರೂ ಬಂದು ಮನರಂಜನೆಗಾಗಿ, ಯಾವುದಕ್ಕೆ? ಮನರಂಜನೆಗಾಗಿ ಈ ಆಟವನ್ನ ಆಡ್ತಾ ಇದ್ರು. ಆ ನಂತರ ಈ ಆಟವನ್ನು ಯಾವ ರೀತಿಯಾಗಿ ಆಡ್ತಾ ಇದ್ರು ಅಂದ್ರೆ, ಈಗಿನ ಕಾಲದಲ್ಲಿ ಇರ್ತಕ್ಕಂಥ ವಾಲಿಬಾಲು, ನೆಟ್ಟು ಅವು ಯಾವ್ದು ಇರ್ತಿರ್ಲಿಲ್ಲ. ಈಗ ನೀವು ಆಡ್ತಾ ಇರ್ತೀರಲ್ಲ ವಾಲಿಬಾಲು, ನೆಟ್ಟು ಅವೆಲ್ಲ ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಅದರ ಬದಲಾಗಿ ಅವ್ರು ಏನ್ ಮಾಡ್ತಾ ಇದ್ರು, ಒಂದು ದೊಡ್ಡದಾಗಿರ್ತಕ್ಕಂಥದ್ದು ಬಟ್ಟೆಯನ್ನ ತೆಗೆದುಕೊಂಡು ಅದನ್ನ ಬಿಡ್ತಿದ್ರು. ಅಂತ ಹೋಗಿ ಒಂದು ಬಾಲ್ ಅನ್ನ ತಯಾರು ಮಾಡಿಕೊಂಡು ನಂತರ 2 ಕಂಬಗಳನ್ನ ನೆಡ್ತಾ ಇದ್ರು. ಈಗ ಏನು ಈ ಕಂಬಗಳನ್ನ ನೆಟ್ಟಿ ಇಂಥದೇ ಕಂಬ ಇರಬೇಕು ಅಂತ ಇರಲಿಲ್ಲ. 2 ಕಂಬಗಳನ್ನ ನೆಟ್ಕೊಂಡು ಒಂದು ದಾರವನ್ನ ಅದಕ್ಕೆ ಕಟ್ಟಿ ಅಡ್ಡವಾಗಿ ಈ ಬಟ್ಟೆಯಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಚೆಂಡನ್ನ ಆ ದಾರದ ಮೇಲೆ ಆಚೆ ಈಚೆ ಗಾಳಿಯಲ್ಲಿ ಸೇರಿಸೋದ್ರ ಮೂಲಕ ಆ ಕಡೆ ಈ ಕಡೆ ಎಸೆಯುವುದರ ಮೂಲಕ ಈ ಒಂದು ಆಟವನ್ನ
ಆಡ್ತಾ ಇದ್ರು. ಈ ಒಂದು ಬಾಲು ಬಟ್ಟೆಯಿಂದ ತಯಾರು ಮಾಡಿರ್ತಕ್ಕಂತ ಬಾಲನ್ನ ದಾರದ ಮೇಲೆ ಗಾಳಿಯಲ್ಲಿ ಆ ಕಡೆ ಈ ಕಡೆ ತೇಲಿಸೋದಕ್ಕೆ ವಾಲಿಯಾಗಿ ಅಂದ್ರೆ ಗಾಳಿಯಲ್ಲಿ ತೇಲಿಸೋದಕ್ಕೆ ಏನಂತ ಕರೆದ್ರು ಅದಕ್ಕೆ ವಾಲಿಬಾಲ್ ಅಂತ ಹೇಳಿ ಕರೀತಾರೆ. ಅರ್ಥ ಆಯ್ತಾ? ನಂತರ ಏನ್ ಮಾಡಿದ್ರೆ ಈ ಒಂದು ಆಟವನ್ನ ಮೊದಲನೇದಾಗಿ ಎಲ್ಲಿ ಅಂತಂದ್ರೆ ಹೋಲಿಯೋಕ್ ನಗರದ ಮೆಸಾಚೂಸೆಟ್ಸ್ ಎಂಬಲ್ಲಿ ಹೋಲಿಯೋಕ್ ನಗರದ ಮೆಸಾಚೂಸೆಟ್ಸ್ ಎಂಬಲ್ಲಿ ಈ ಒಂದು ಆಟವನ್ನ ಪ್ರಾರಂಭ ಮಾಡಿದೆ. ಹೋಲಿಯೋಕ್ ನಗರದ ಮೆಸಾಚೂಸೆಟ್ಸ್ ನೆನ್ಪಿಟ್ಕೋಬೇಕು. ಅಲ್ಲಿ ಏನ್ ಮಾಡಿದ್ರು? ಈ ಒಂದು ಆಟವನ್ನ ಪ್ರಾರಂಭ ಮಾಡಿದ್ರು. ಯಾರು ಪ್ರಾರಂಭ ಮಾಡಿದ್ರು ಅಂತಂದ್ರೆ ಇದನ್ನ ಹಾಲ್ಸ್ಪೇಡ್ ಅಂತಕ್ಕಂಥವ್ರು ಈ ಒಂದು ಆಟವನ್ನ ಪ್ರಾರಂಭ ಮಾಡಿದ್ರು. 1000 ಪ್ರಾರಂಭ ಮಾಡ್ತಾರೆ ಈ ಒಂದು ಆಟವನ್ನ ಅಂದ್ರೆ 1895 ಫೆಬ್ರವರಿ 9ರಲ್ಲಿ 1895 ಫೆಬ್ರವರಿ 9ರಲ್ಲಿ ಈ ಆಟವನ್ನ ಪ್ರಾರಂಭ ಮಾಡಿದ್ರು. 1895 ಫೆಬ್ರವರಿ 9 ಈ ಒಂದು ಆಟವನ್ನ ಪ್ರಾರಂಭ ಮಾಡಿದ್ರು. ಈ ಒಂದು ಆಟಕ್ಕೆ ಮೊದಲು ಯಾವ ಹೆಸರಿನಿಂದ ಕರೀತಾ ಇದ್ರು ಅಂತಂದ್ರೆ ಮಿಂಟೋನೆಟ್. ಈ ಆಟಕ್ಕೆ ಮೊದಲು ಮಿಂಟೋನೆಟ್ ಅಂತ ಎಂಬ ಹೆಸರಿನಿಂದ ಈ ಆಟವನ್ನ ಕರೀತಾ ಇದ್ರು. ನಂತರ ಈ ಒಂದು ಆಟವನ್ನ 1896ರಲ್ಲಿ ಹಾಲ್ಸ್ಪೇಡ್ ಅಂತಕ್ಕಂಥವ್ರು ಏನಂತ ಮಾಡಿದ್ರೆ ಅದನ್ನ ವಾಲಿಬಾಲ್ ಅನ್ನೋ ಹೆಸರನ್ನ ಬದಲಾವಣೆ ಮಾಡಿದ್ರು. 1896ರಲ್ಲಿ ಡಾಕ್ಟರ್ ಹಾಲ್ಸ್ಪೇಡ್ ಅಂತಕ್ಕಂಥವ್ರು ಏನು ಮಾಡಿದ್ರು? ಒಂದು ಆಟಕ್ಕೆ ವಾಲಿಬಾಲ್ ಮಿಂಟೋನೆಟ್ ಅಂತ ಹೆಸರು ಇದ್ದದನ್ನ ವಾಲಿಬಾಲ್ ಅಂತ ಹೇಳಿ ಬದಲಾವಣೆ ಮಾಡಿದ್ರು. ನಂತರ ಈ ವಾಲಿಬಾಲ್ ಆಟ ಪ್ರಚಾರ ಆಗ್ಬೇಕು ಅಂತ ಹೇಳಿ ಒಂದು ಸಂಸ್ಥೆ ಸ್ಥಾಪನೆಯನ್ನ ಮಾಡಿದ್ರು. ಈ ವಾಲಿಬಾಲ್ ಆಟವನ್ನ ಪ್ರಚಾರ ಮಾಡಲಿಕ್ಕೆ ಯಾವುದೇ ಒಂದು ನಾವು ಆಟ ಆಗಿರಬಹುದು ಮತ್ತೆ ಯಾವುದೇ ಒಂದು ಪ್ರಚಾರಕ್ಕೆ ಸಾಮಾನುಗಳಾಗಿರ್ಬೋದು, ಇದರಲ್ಲಿ ತಯಾರಾಗಿರ್ತಕ್ಕಂಥ ಸಾಮಾನುಗಳಾಗಿರ್ಬೋದು, ಅವುಗಳನ್ನ ಪ್ರಚಾರ ಮಾಡಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಸಂಘ ಸಂಸ್ಥೆ ಅಂತಕ್ಕಂಥದ್ದನ್ನ ನಾವು ಮಾಡ್ತೀವಿ. ಅದೇ ರೀತಿಯಾಗಿ ಈ ಒಂದು ವಾಲಿಬಾಲ್ ಆಟವನ್ನ ಪ್ರಚಾರ ಮಾಡಲಿಕ್ಕೆ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ರು. ಆ ಒಂದು ಸಂಸ್ಥೆ ಯಾವುದು ಅಂತ ಹೇಳಿದ್ರೆ YMCA ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಇವರು ನೇಮಕ ಮಾಡಿದ್ರು. ಯಾವ ಸಂಸ್ಥೆ? YMCA ಒಂದು ಸಂಸ್ಥೆ. ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು. YMCA ಅಂತಂದ್ರೆ ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್. YMCA ಅಂತಂದ್ರೆ ಏನಂದ್ರೆ ಯಂಗ್ ಮೆನ್ ಹೇಳ್ರಿ ಇನ್ನೊಂದ್ಸಲ. YMCA ಯಂಗ್ ಮೆನ್ಸ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು. ಆ ಒಂದು ಸಂಸ್ಥೆಯ ಪಾತ್ರ ಏನು ಅಂದ್ರೆ ಕೆಲಸ ಏನು ಅಂತಂದ್ರೆ ಅದು ಈ ಒಂದು ಸಂಸ್ಥೆ ಕೆಲವು ಆಟದ ನಿಯಮಗಳನ್ನ, ಆಟಕ್ಕೆ ನಿಯಮಗಳು ಅಂತಂದು ಎಲ್ಲ ಆಟಕ್ಕೂ ಕೂಡ ನಿಯಮಗಳಿರ್ತವೆ. ನೀವು ಯಾವುದೇ ಆಟವನ್ನ ಆಡಿದ್ರು ಕೂಡ, ಖೋಖೋ ಆಡ್ರಿ, ಕಬಡ್ಡಿ ಆಡ್ರಿ, ಥ್ರೋಬಾಲು, ಯಾವ ಆಟ ಆಡಿದ್ರು ಕೂಡ ನಿಯಮಗಳು, ಖೋಖೋ ಆಟದ ನಿಯಮಗಳು, ಕಬಡ್ಡಿ ನಿಯಮಗಳು ಅಂತ ಇರ್ತಾವಿಲ್ಲ. ಅದೇ ರೀತಿಯಾಗಿ ಈ ಒಂದು ವಾಲಿಬಾಲ್ ಆಟಕ್ಕೆ ಅವರು ನಿಯಮಗಳನ್ನ ತರಲಿಕ್ಕೆ ಅವರು ಪ್ರಯತ್ನವನ್ನ ಪಟ್ಟರು. ಈ ನಿಯಮ ಯಾವುದಪ್ಪ ಅಂತಂದ್ರೆ 3 ಸ್ಪರ್ಶಗಳ ಒಂದು ನಿಯಮ. ಈ ಆಟದಲ್ಲಿ ವಾಲಿಬಾಲ್ ಆಟದಲ್ಲಿ 3
ಸ್ಪರ್ಶ ಅಂದ್ರೆ 3 ಯತ್ನ ಅಂತ ಕರಿತೀವಿ ನಾವು. ಆಟ ಆಡುವಾಗ ಸಮಯದಲ್ಲಿ ಎದುರಾಳಿ ತಂಡದವರು ನಮಗೆ ಬಾಲ್ ಅನ್ನ ನಾವು ಎದುರಾಳಿ ತಂಡಕ್ಕೆ ಕಳಿಸ್ಬೇಕು ಅಂತಂದ್ರೆ 2 ಜನ ಆಟ ಆಡಿ 3ನೇಯವನು ಏನ್ ಮಾಡ್ಬೇಕು, ಎದುರಾಳಿ ತಂಡಕ್ಕೆ ನಾವು ಬಾಲ್ ಅನ್ನ ಕಳಿಸ್ಬೇಕು. ಅದಕ್ಕೆ ನಾವು 3 ಯತ್ನ ಅಂತ ಕರಿತೀವಿ. ಗೊತ್ತಾಯ್ತಾ? 3 ಸ್ಪರ್ಶ, 3 ಯತ್ನ ಅಂತ ಕರಿತೀವಿ. ಈ ಒಂದು ನಿಯಮವನ್ನ ಈ ಒಂದು ಸಂಸ್ಥೆ ತಂತು ಅಂತಕ್ಕಂಥದ್ದು. ನೆಕ್ಸ್ಟ್ ಈ ಒಂದು ನಂತರ ಏನಾಯ್ತು ಅಂದ್ರೆ ಈ ಒಂದು ಆಟವನ್ನ ಪ್ರಥಮ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕದ ಭೂಸೇನಾ ದಳದವರು ಈ ವಾಲಿಬಾಲ್ ಆಟವನ್ನ ಯುರೋಪ್ ಖಂಡಕ್ಕೆ ಪರಿಚಯ ಮಾಡಿಕೊಡ್ತಾರೆ. ಯಾವ ದೇಶಕ್ಕೆ? ಯುರೋಪ್ ಆಟವನ್ನ ಪರಿಚಯ ಮಾಡಿಕೊಡ್ತಾರೆ. ನಂತರ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಈ ವಾಲಿಬಾಲ್ ಅಂತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇತ್ತು. ಆ ಒಂದು ಸಂಸ್ಥೆಗೆ ಒಬ್ಬ ಅಧ್ಯಕ್ಷರು ಅಂತ ನೇಮಕ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವ ಅಧ್ಯಕ್ಷರು ಆಗಿದ್ರು ಅಂತಂದ್ರೆ ಲಿಬಾವುಡ್ ಅಂತಕ್ಕಂಥವ್ರು, ಪಾಲ್ ಲಿಬಾವುಡ್ ಅಂತಕ್ಕಂಥವ್ರು ಆ ಒಂದು ಸಂಸ್ಥೆಗೆ ಏನಾಗಿರ್ತಾರೆ? ಅಧ್ಯಕ್ಷರಾಗಿದ್ದರು. ಏನಾಗಿದ್ರು? ಯಾವ ಅಧ್ಯಕ್ಷರಾಗಿದ್ರು? ಪಾಲ್ ಲಿಬಾವುಡ್. ಯಾರು? ಪಾಲ್ ಲಿಬಾವುಡ್ ಅಂತಕ್ಕಂಥವರು ಆ ಒಂದು ಸಂಸ್ಥೆಗೆ ಅಧ್ಯಕ್ಷರಾಗಿದ್ದರು. ನಂತರ 1964ರ ಈ ಒಂದು ಟೋಕಿಯೋದಲ್ಲಿ ನಡೆದಿರ್ತಕ್ಕಂಥ 1964ರಲ್ಲಿ ನಡೆದಿರ್ತಕ್ಕಂಥ ಒಂದು ಟೋಕಿಯೋದಲ್ಲಿ ಒಂದು ಒಲಿಂಪಿಕ್ ಕ್ರೀಡೆ ನಡೆಯುತ್ತದೆ. ಆ ಒಂದು ಕ್ರೀಡೆಯಲ್ಲಿ ಈ ವಾಲಿಬಾಲ್ ಆಟವನ್ನ ಅಧಿಕೃತವಾಗಿ ಸೇರ್ಪಡೆ ಮಾಡ್ತಾರೆ. ಮೊದಲು ಒಲಿಂಪಿಕ್ ಇದರಲ್ಲಿ ಒಂದು ಆಟವನ್ನ ಸೇರ್ಪಡೆ ಆಗಿರಲಿಲ್ಲ. 1964ರಲ್ಲಿ ಏನಾಯ್ತು, ಅಧಿಕೃತವಾಗಿ ಒಂದು ಒಲಿಂಪಿಕ್ ಕ್ರೀಡೆಯಲ್ಲಿ ಈ ಒಂದು ಆಟವನ್ನ ಸೇರ್ಪಡೆ ಮಾಡಿದ್ರು. ಈಗ ಇಲ್ಲಿ ತನಕ ನೀವೇನ್ ತಿಳ್ಕೊಂಡ್ರಿ ಅಂದ್ರೆ ವಾಲಿಬಾಲ್ ಆಟದ ಒಂದು ಇತಿಹಾಸವನ್ನ ತಿಳ್ಕೊಂಡ್ರಿ. ವಾಲಿಬಾಲ್ ಆಟದ ಇತಿಹಾಸವನ್ನ ನಾವು ನೋಡಿದೀವಿ. ಈಗ ನೆಕ್ಸ್ಟ್ ಏನಂದ್ರೆ ಅಂಕಣದ ಒಂದು ಪರಿಚಯ ಮತ್ತೆ ಅಳತೆ. ವಾಲಿಬಾಲ್ ಆಟದ ಅಂಕಣದ ಪರಿಚಯ ಮತ್ತು ಅಳತೆಯನ್ನ ನಾವು ನೋಡೋಣ. ಈಗ ಇಲ್ಲಿ ನಿಮಗೆ ವಾಲಿಬಾಲ್ ಅಂಕಣ ಇದೆ, ಕಾಣಿಸ್ತಾ ಎಲ್ಲರಿಗೂ? ಈ ವಾಲಿಬಾಲ್ ಅಂಕಣ ಇದರ ಒಂದು ಪರಿಚಯ ಏನಂತಂದ್ರೆ ಈ ಅಂಕಣದ ಉದ್ದ ಎಷ್ಟಿರುತ್ತೆ? ಅಂಕಣದ ಉದ್ದ 18 ಮೀಟರ್ ಮತ್ತೆ ಅಗಲ ಮೀಟರ್ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ವಾಲಿಬಾಲ್ ಅಂಕಣದ ಒಂದು ಪರಿಚಯ ಏನಂತಂದ್ರೆ 18 ಮೀಟರ್ ಉದ್ದ ಮತ್ತೆ 9 ಮೀಟರ್ ಅಗಲವನ್ನ ನಾವು ನೋಡ್ಬೋದು. ನಂತರ ಈ ಅಂಕಣವನ್ನ ವಾಲಿಬಾಲ್ ಅಂಕಣವನ್ನ 9x9 ಅಂದ್ರೆ 2 ಭಾಗಗಳನ್ನ ಈ ಮಧ್ಯಗೆರೆ ಇದೆಯಲ್ಲ, ಇಲ್ಲಿಂದ ಈ ಕಡೆ ಒಂದು ಭಾಗ ಮತ್ತೆ ಈ ಕಡೆ ಮೇಲ್ಭಾಗ 2 ಭಾಗಗಳು ಅಂದ್ರೆ 9x9 2 ಭಾಗಗಳನ್ನ ಮಾಡಿದಾಗ ನಾವು 18 ಮೀಟರ್ ಪೂರ್ಣ ಅದರ ಒಂದು ಉದ್ದ ಎಷ್ಟಾಗುತ್ತೆ? 18 ಮೀಟರ್ ಆಗುತ್ತೆ. ಅದರ ಅಗಲ 9 ಮೀಟರ್, ಉದ್ದ ಎಷ್ಟು? 18 ಮೀಟರ್. ಅಂಕಣದ ಉದ್ದ 18 ಮೀಟರ್, ಅಗಲ ಎಷ್ಟು? 9 ಮೀಟರ್. ಅಗಲ 9 ಮೀಟರ್. ನೆನಪಿಟ್ಕೋಬೇಕು. ಈ
ಒಂದು ಅಂಕಣದ ಮಧ್ಯಗೆರೆಯಿಂದ ಇಲ್ಲಿ ಆಕ್ರಮಣ ಗೆರೆ ಇದೆ, ಇದು ಮಧ್ಯಗೆರೆ. ಇಲ್ಲಿ ಬರ್ತಕ್ಕಂಥದ್ದು ಏನಿದು ಆಕ್ರಮಣ ಗೆರೆ ಅಂತ ಕರಿತೀವಿ. ಇಲ್ಲಿಂದ ಮಧ್ಯಗೆರೆಯಿಂದ ಈ ಗೆರೆಗೆ 3 ಮೀಟರ್ ಎಷ್ಟಿರುತ್ತೆ? 3 ಮೀಟರ್ ಇರುತ್ತೆ. ಈ ಒಂದು ಆಕ್ರಮಣ ಗೆರೆಯಿಂದ ಹಿಂಬದಿ ಗೆರೆಗೆ 6 ಮೀಟರ್. ಹಾಗಾದ್ರೆ ಈ ಮಧ್ಯಗೆರೆಯಿಂದ ಹಿಂದಿನ ಗೆರೆಗೆ ಎಷ್ಟು ಮೀಟರ್ ಆಯ್ತು? ಇಲ್ಲಿಂದ ಇಲ್ಲಿಗೆ ಎಷ್ಟಾಯ್ತು? 9 ಮೀಟರ್. ಟೋಟಲ್ 9 ಮೀಟರ್. ಇಲ್ಲಿಂದ ಮೇಲೆ 9 ಮೀಟರ್. ಹಾಗಾಗಿ ಇದರ ಉದ್ದ 18 ಮೀಟರ್. ಅಗಲ 9 ಮೀಟರ್ ಅಂತ ನಾವು ನೋಡ್ಬೋದು. ನಂತರ ಈ ಒಂದು ಅಂಕಣದ ನೆಟ್ಟು ಅದರ ಒಂದು ಎತ್ತರ, ನೆಟ್ಟಿನ ಎತ್ತರ ಎಷ್ಟಿರುತ್ತೆ? ಪುರುಷರಿಗೆ 2.4 ಮೀಟರ್. ಎಷ್ಟಿರುತ್ತೆ? 2.4 ಮೀಟರ್ ಪುರುಷರಿಗೆ. ಹಾಗೂ ಮಹಿಳೆಯರಿಗೆ ಎಷ್ಟಿರುತ್ತೆ? 2.24 ಮೀಟರ್ ಇರುತ್ತದೆ. ನಂತರ ಅದಕ್ಕಿಂತ 14 ವರ್ಷ ಹಿರಿಯ ಬಾಲಕ ಮತ್ತು ಬಾಲಕಿಯರಿಗೆ ನೆಟ್ಟಿನ ಎತ್ತರ ಎಷ್ಟಿರುತ್ತದೆ? 2.24 ಮೀಟರ್. ಮುಂದೆ 2.24 ಮೀಟರ್ ಇರುತ್ತದೆ. ಅಂಕಣದಲ್ಲಿ ನಾವು ಮಧ್ಯದಲ್ಲಿ ಭೂಮಿಯಿಂದ ನೆಟ್ಟಿನ ಎತ್ತರ ಎಷ್ಟಿರುತ್ತೆ ಅಂತ ಹೇಳಿದ್ರೆ ತಿಳ್ಕೊಂಡಿರ್ಬೇಕು. 2 ಪುರುಷರಿಗೆ ಎಷ್ಟಿರುತ್ತೆ ಅಂದ್ರೆ 2.2 ಮೀಟರ್. 2.4 ಮೀಟರ್. ಮತ್ತೆ ಮಹಿಳೆಯರಿಗೆ 2.24 ಮೀಟರ್. ಮತ್ತೆ 14 ವರ್ಷಕ್ಕಿಂತ ಹಿರಿಯ ಬಾಲಕ ಬಾಲಕಿಯರಿಗೆ 2.24 ಮೀಟರ್ ಎತ್ತರವನ್ನ ಹೊಂದಿರುತ್ತದೆ. ನಂತರ ಈ ಒಂದು ಆಟದಲ್ಲಿ ಬರತಕ್ಕಂತ ಉಪಕರಣಗಳು, ವಾಲಿಬಾಲ್ ಆಟದಲ್ಲಿ ಬರ್ತಕ್ಕಂತ ಉಪಕರಣಗಳು. ನಾವು ಯಾವ್ಯಾವ ಉಪಕರಣಗಳನ್ನ ಈ ಒಂದು ವಾಲಿಬಾಲ್ ಆಟದಲ್ಲಿ ಬಳಸ್ತೀವಿ? ವಾಲಿಬಾಲ್ ಆಟವನ್ನು ಆಡಬೇಕಾದ್ರೆ ಯಾವ್ಯಾವ ಉಪಕರಣಗಳನ್ನ ಬಳಸ್ತೀವಿ? ಯಾವ್ಯಾವ ಸಾಮಾನುಗಳನ್ನ ಬಳಸ್ತೀವಿ? ಅದರಲ್ಲಿ ಅಂಕಣ, ಈ ರೀತಿಯಾಗಿ ನಾವು ಉಪಕರಣಗಳನ್ನ ಬಳಸ್ತೀವಿ. ಒಂದು ಆಟ ನಡಿಬೇಕು ಅಂತಂದ್ರೆ ವಾಲಿಬಾಲ್ ಅಂಕಣ ಇರಬೇಕಾಗಿ ಅದರಲ್ಲಿ ನೆಟ್ಟು, ಕಂಬ, ಮತ್ತೆ ಬಾಲು, ಮತ್ತೆ ಆಂಟೇನ, ಈ ಎಲ್ಲ ಉಪಕರಣಗಳು ಬೇಕಾಗ್ತದೆ. ಈಗ ಮೊದಲನೇದಾಗಿ ವಾಲಿಬಾಲ್ ಚೆಂಡು. ಈ ಒಂದು ವಾಲಿಬಾಲ್ ಆಟದಲ್ಲಿ ಬರ್ತಕ್ಕಂತ ಚೆಂಡನ್ನ ಯಾವುದರಿಂದ ತಯಾರಿಸಿರ್ತಾರೆ ಅಂತಂದ್ರೆ ಇದನ್ನ ಒಂದು ಮೃದುವಾದ ಚರ್ಮದಿಂದ ಅಥವಾ ಸಿಂಥೆಟಿಕ್ ನಿಂದ ಈ ಒಂದು ವಾಲಿಬಾಲ್ ಚೆಂಡನ್ನ ತಯಾರಿಸಿರ್ತಾರೆ. ನಂತರ ಈ ಒಂದು ವಾಲಿಬಾಲ್ ಅದರ ಬಣ್ಣ ಬಿಳಿದಿರಬಹುದು ಅಥವಾ ಬೇರೆ ಬೇರೆ ಬಣ್ಣಗಳಿಂದ ಕೂಡಿದಿರಬಹುದು. ಬಾಲು ಇದು ಗೋಲಾಕಾರದಲ್ಲಿ ಇರುತ್ತೆ. ವಾಲಿಬಾಲ್ ಯಾವ ಆಕಾರದಲ್ಲಿ ಇರುತ್ತೆ? ಗೋಲಾಕಾರ ಅಂದ್ರೆ ಸರ್ಕಲ್, ರೌಂಡ್ ವೃತ್ತಾಕಾರದಲ್ಲಿ ಒಂದು ಬಾಲು ಇರುತ್ತೆ. ಈ ಒಂದು ವಾಲಿಬಾಲ್ ಅಂಕಣ, ಇದು ಬಾಲ್ನ ಸುತ್ತ ಅಳತೆ. ಇದು ಒಂದು ಬಾಲ್, ಇದರ ಒಂದು ಸುತ್ತಳತೆ ಎಷ್ಟಿರುತ್ತೆ ಅಂತ. ಇದರ ಒಂದು ಸುತ್ತಳತೆ ಎಷ್ಟು? ವಾಲಿಬಾಲ್ ಬಾಲಿನ ಸುತ್ತಳತೆ ಎಷ್ಟಿರುತ್ತೆ ಅಂದ್ರೆ 65 ಸೆಂಟಿಮೀಟರ್ ಇಂದ 67 ಸೆಂಟಿಮೀಟರ್. ಬಾಲಿನ ಸುತ್ತಳತೆ ಎಷ್ಟಿರುತ್ತೆ? 65 ಸೆಂಟಿಮೀಟರ್ ನಿಂದ 67 ಸೆಂಟಿಮೀಟರ್. 65ರಿಂದ 67
67 ಏನಿದು ಸೆಂಟಿಮೀಟರ್, ಮೀಟರ್ ಅಲ್ಲ ಸೆಂಟಿಮೀಟರ್. ನಂತರ ಇದರ ಒಂದು ತೂಕ ವೇಟ್ ಎಷ್ಟಿರುತ್ತೆ ಅಂತಂದ್ರೆ ಇದರ ಒಂದು ತೂಕ 260 ರಿಂದ 280 ಗ್ರಾಮ್ ಅಲ್ಲಿ ತೂಕ ಗ್ರಾಮ್ ಅಲ್ಲಿ ಇರುತ್ತೆ. 260 ರಿಂದ 280, 260 ರಿಂದ 280 ಗ್ರಾಮ್ ಇದರ ತೂಕ ಇರುತ್ತೆ. ಹಾಗಾದ್ರೆ ನಂತರ ಇದರಲ್ಲಿ ಬಳಸತಕ್ಕಂತ ಜಾಳಿಗೆ ಅಂದ್ರೆ ನೆಟ್ಟು ಅಂತ ನಾವು ಕರಿತೀವಿ. ನಮ್ಮ ವಾಲಿಬಾಲ್ ಕೋರ್ಟ್ ಅಲ್ಲಿ ಏನ್ ಕಟ್ಟಿದೀವಲ್ಲ ಅದು ಜಾಳಿಗೆ ಅಂದ್ರೆ ನೆಟ್ಟು. ವಾಲಿಬಾಲ್ ಆಟದಲ್ಲಿ ಬಳಸತಕ್ಕಂತ ನೆಟ್ಟಿನ ಉದ್ದ ಎಷ್ಟಿರುತ್ತೆ ಅಂದ್ರೆ 9.5. ನೆಟ್ಟಿನ ಉದ್ದ ಎಷ್ಟಿರುತ್ತೆ 9.5 ಮೀಟರ್ ಇರುತ್ತೆ. ಅದರ ಅಗಲ 1 ಮೀಟರ್. ಅಗಲ ಎಷ್ಟಿರುತ್ತೆ 1 ಮೀಟರ್ ಇರುತ್ತೆ. ನಂತರ ಅದರಲ್ಲಿ ಒಂದು ಮೇಲ್ಭಾಗದಲ್ಲಿ ಬಿಳಿ ಪಟ್ಟಿ ಇರುತ್ತೆ. ಆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಬಿಳಿ ಪಟ್ಟಿ 7 ಸೆಂಟಿಮೀಟರ್ ಅಗಲದ ಒಂದು ಬಿಳಿ ಪಟ್ಟಿಯನ್ನು ನಾವು ಈ ವಾಲಿಬಾಲ್ ನೆಟ್ನಲ್ಲಿ ಕಾಣಬಹುದು. ನಂತರ ಇದರಲ್ಲಿ ಬರ್ತಕ್ಕಂಥ ಆಂಟೇನಾ ಪ್ರತಿಯೊಂದು ಬದಿಪಟ್ಟಿಯ ಹೊರಭಾಗದಲ್ಲಿ ನಾವು ಆಡ್ತಕ್ಕಂತ ಒಂದು ಬದಿಪಟ್ಟಿ ಅಂತಂದ್ರೆ ನೆಟ್ಟಿನ ಬದಿಪಟ್ಟಿಯಲ್ಲಿ ಆಂಟೇನಗಳನ್ನ ನಾವು ನೋಡ್ಬೋದು, ಕಟ್ಟಿರ್ತಾರೆ. ನೋಡಿದೀರಾ ಯಾರಾದ್ರೂ ಕಟ್ಟಿರೋದು ನೋಡಿರಾ? ಆ ಒಂದು ಬದಿಪಟ್ಟಿಯನ್ನ ಕಟ್ಟಿರ್ತಾರೆ, ಅವಕ್ಕೆ ಆಂಟೇನಾ ಅಂತ ಹೇಳ್ತೀವಿ. ಅದು 1.80 ಮೀಟರ್ ಉದ್ದದ ಹಾಗೂ 10 ಮಿಲಿಮೀಟರ್ ವ್ಯಾಸದ 2 ಆಂಟೇನಗಳನ್ನ ನಾವು ಈ ಒಂದು ಆಟದಲ್ಲಿ ವಾಲಿಬಾಲ್ ಆಟದಲ್ಲಿ ನೋಡಬಹುದು. ನಂತರ ಬರ್ತಕ್ಕಂಥದ್ದು ಕಂಬ. ವಾಲಿಬಾಲ್ ಆಟದಲ್ಲಿ ಬರ್ತಕ್ಕಂಥ ಕಂಬಗಳು ಯಾವ ರೀತಿಯಾಗಿರ್ಬೇಕು ಅಂತಂದ್ರೆ ಅದರ ಒಂದು ನುಣುಪಾಗಿರ್ಬೇಕು ಕಂಬಗಳು, ಮತ್ತೆ ಅವು ನೇರವಾಗಿ ಇರಬೇಕು. ನುಣುಪಾಗಿ ಮತ್ತು ನೇರವಾಗಿ ಇರಬೇಕು. ಅವನ್ನ ನಾವು ಒಂದೇ ಕಡೆ ನಾವು ಅಲ್ಲಾಡದಂತೆ ಅವನ್ನ ಸ್ಥಿರ ಒಂದು ರೀತಿಯಲ್ಲಿ ಸ್ಥಿರವಾಗಿ ನೆಟ್ಟಿರಬೇಕು ಕಂಬಗಳನ್ನ ಅಂತಕ್ಕಂಥದ್ದು. ಈ ಒಂದು ಭೂಮಿಯಿಂದ ಅದರ ಎತ್ತರ ಎಷ್ಟಿರುತ್ತೆ ಕಂಬ ಅಂತಂದ್ರೆ 2.55 ಮೀಟರ್. 2.55 ಕಂಬಗಳ ಎತ್ತರ ಎಷ್ಟಿರುತ್ತೆ 2.55 ಮೀಟರ್. ಭೂಮಿಯ ಮೇಲಿನಿಂದ ಕಂಬದ ಎತ್ತರ 2.5. ನೆಕ್ಸ್ಟ್ ಬರ್ತಕ್ಕಂಥದ್ದು ಆಟದ ನಿಯಮಗಳು. ಈ ವಾಲಿಬಾಲ್ ಆಟದಲ್ಲಿ ಬರ್ತಕ್ಕಂಥ ಆಟದ ನಿಯಮಗಳು ಯಾವ್ಯಾವು ಅಂದ್ರೆ ಪ್ರತಿಯೊಂದು ತಂಡದಲ್ಲಿ 6 ಜನ ಆಟಗಾರರು. ಎಷ್ಟು ಜನ ಇರ್ತಾರೆ 6 ಜನ ಆಟಗಾರರು, 6 ಜನ ಬದಲಿ ಆಟಗಾರರು. 6 ಜನ ಆಟಗಾರರು ಮತ್ತೆ ಅದಕ್ಕೆ 6 ಜನ ಬದಲಿ ಆಟಗಾರರು ಇರ್ತಾರೆ. ಬದಲಿ ಆಟಗಾರರು ಅಂತಂದ್ರೆ ನೀವು ಎಕ್ಸ್ಟ್ರಾ ಪ್ಲೇಯರ್ ಅಂತ ಏನ್ ಹೇಳ್ತೀವಲ್ಲ ಅವರಿಗೆ ನಾವು ಬದಲಿ ಆಟಗಾರರು ಅಂತ ಕರಿತೀವಿ. ಈ ಒಂದು ಆಟವನ್ನ ಯಾವ ರೀತಿಯಾಗಿ ಪ್ರಾರಂಭ ಮಾಡ್ತಾರೆ ಅಂತಂದ್ರೆ ನಾಣ್ಯವನ್ನ ಚಿಮ್ಮುವುದರ ಮುಖಾಂತರ. ನೀವಿಲ್ಲಿ ಆಟವನ್ನ ನಾವು ಆಟ ಪ್ರಾರಂಭ ಮಾಡುವಾಗ ನಾವೇನು ನಾಣ್ಯವನ್ನ ಚಿಮ್ತೀವಲ್ಲ ಆ ರೀತಿಯಾಗಿ ನಾಣ್ಯವನ್ನ ಚಿಮ್ಮುವುದರ ಮುಖಾಂತರ ಈ ಒಂದು ಆಟವನ್ನ ಪ್ರಾರಂಭ ಮಾಡ್ತೀವಿ. ನಂತರ ಈ ಒಂದು ಆಟದಲ್ಲಿ ಬರ್ತಕ್ಕಂಥದ್ದು ಸರ್ವಿಸ್. ಯಾವ ರೀತಿ ಸರ್ವಿಸ್ ಅಂದ್ರೆ ಈ ಒಂದು ಅಂಕಣದ ಹೊರಭಾಗದಲ್ಲಿ ಸರ್ವಿಸ್ ಕ್ಷೇತ್ರದಲ್ಲಿ ನಿಂತ್ಕೊಂಡು ಈ ನೆಟ್ಟಿನ ಮೇಲ್ಭಾಗದಿಂದ ಚೆಂಡನ್ನ ಎದುರಾಳಿ ತಂಡಕ್ಕೆ ನಾವು ಎಸೆಯುವುದರ ಮುಖಾಂತರ ಏನು ಮಾಡ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಇದಕ್ಕೆ ನಾವು ಸರ್ವಿಸ್ ಅಂತ ಹೇಳಿ ಕರಿತೀವಿ. ನಂತರ ಈ ಆಟವನ್ನ ಈ ಆಚೆಯಿಂದ ಈಚೆಗೆ ಮತ್ತೆ ಈಚೆಯಿಂದ ಆಚೆಗೆ ಎಸಿತಾಕಂತ ಸಂದರ್ಭದಲ್ಲಿ ಅದಕ್ಕೆ ಒಂದು ಜಾಸ್ತಿಯಾಗಿ ಆ ಕಡೆ ಈ ಕಡೆ ಎಸಿತ ಒಂದು ರ್ಯಾಲಿ ಅಂತ ಕರಿತೀವಿ. ಆ ಒಂದು ರ್ಯಾಲಿಯಲ್ಲಿ ಯಾರು ಪಾಯಿಂಟ್ ಅನ್ನ ಯಾವ ಕಡೆ ತಂಡದವರು ಬಾಲ್ ಅನ್ನ ಬಿಡ್ತಾರೆ, ಯಾರು ತಪ್ಪು ಮಾಡ್ತಾರೆ ಆಟದ ಸಂದರ್ಭದಲ್ಲಿ ಅವರಿಗೆ
ಆ ಒಂದು ರ್ಯಾಲಿಯಲ್ಲಿ ಅವ್ರಿಗೆ ಒಂದು ಪಾಯಿಂಟ್. ಯಾರು ತಪ್ಪು ಮಾಡ್ತಾರೆ ಅದರ ಎದುರಾಳಿ ತಂಡದವರಿಗೆ ಒಂದು ಪಾಯಿಂಟ್ ಅನ್ನ ಕೊಡಲಾಗುತ್ತದೆ. ಇಷ್ಟು ಈ ಒಂದು ನಿಯಮಗಳನ್ನ. ನಂತರ ಅದರಲ್ಲಿ ಈ ಒಂದು ವಾಲಿಬಾಲ್ ಆಟದಲ್ಲಿ ನಾವು ಆಡುವಾಗ ಒಂದು ರೊಟೇಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ನಿಮ್ಮ ಸ್ಥಳವನ್ನ ಬದಲಾವಣೆಯನ್ನ ಮಾಡ್ತಕ್ಕಂಥದ್ದು. ಸರ್ವಿಸ್ ಬಂದಾಗ ಏನೋ ನಾವು ಬದಲಾವಣೆಯನ್ನ ಮಾಡ್ತಾ ಹೋಗ್ತೀವಲ್ಲ ಆಟದಲ್ಲಿ, ಅದಕ್ಕೆ ನಾವೇನಂತ ಹೇಳ್ತೀವಿ, ಏನಂತ ಕರಿತೀವಿ, ರೊಟೇಷನ್ ಅಂತ ಹೇಳ್ತೀವಿ. ಆ ಒಂದು ರೊಟೇಷನ್ ಸಿಸ್ಟಮ್ ಅನ್ನು ಕೂಡ ಈ ಒಂದು ವಾಲಿಬಾಲ್ ಆಟದಲ್ಲಿ ನೋಡಬಹುದು. ನಂತರ ಅಂಕಗಳು. ಈ ಒಂದು ವಾಲಿಬಾಲ್ ಆಟದಲ್ಲಿ ಬರ್ತಕ್ಕಂಥ ಯಾವ ತಂಡ ತಪ್ಪು ಮಾಡ್ತದೆಯೋ, ಯಾವ ತಂಡ ಆಟದಲ್ಲಿ ಯಾವ ತಂಡ ತಪ್ಪು ಮಾಡ್ತದೆಯೋ ಅದರ ಎದುರಾಳಿ ತಂಡಕ್ಕೆ ಸರ್ವಿಸ್ ಜೊತೆಗೆ 1 ಅಂಕವನ್ನ ಇದು ಪಡೆಯುತ್ತದೆ. ಸರ್ವಿಸ್ ಜೊತೆಗೆ 1 ಅಂಕವನ್ನ ಪಡೆಯುತ್ತದೆ. ನಂತರ ಯಾವ ತಂಡ ಮೊದಲು 25 ಅಂಕಗಳನ್ನ, ಅಂದ್ರೆ 2 ಅಂಕಗಳ ವ್ಯತ್ಯಾಸದೊಂದಿಗೆ, ಎದುರಾಳಿ ತಂಡದ 2 ಅಂಕಗಳ ವ್ಯತ್ಯಾಸದೊಂದಿಗೆ ಯಾರು 25 ಅಂಕಗಳನ್ನ ಪಡೆದಿರುತ್ತಾರೆಯೋ ಆ ಒಂದು ತಂಡಕ್ಕೆ ನಾವು ವಿಜಯಿ ತಂಡ ಅಂತ ಹೇಳಿ ಕರಿತೀವಿ. ಇದರಲ್ಲಿ ನಾವು ಬೆಸ್ಟ್ ಆಫ್ 3 ಅಂತ ಮತ್ತೆ 5 ಅಂತ ಆಟ ಆಡುತ್ತೀವಿ. ಅಂದ್ರೆ 3 ಸೆಟ್ 5 ಸೆಟ್ ಆಟಗಳನ್ನ ಆಡುತ್ತೀವಿ. ಹೌದಾ, ವಾಲಿಬಾಲ್ ಆಟದಲ್ಲಿ ಅದರಲ್ಲಿ 3 ಸೆಟ್ ನಲ್ಲಿ 2 ಸೆಟ್ ಯಾರು ಗೆಲ್ತಾರ ಅವರು ವಿಜಯಿ ಅವರು. ನಂತರ ಇದರಲ್ಲಿ 5ರಲ್ಲಿ 3 ಯಾರು ಗೆಲ್ತಾರ ಅವರು ವಿಜಯಿ ತಂಡ ಅಂತ ಹೇಳಿ ನಾವು ಕರಿತೀವಿ. ಈ ರೀತಿಯಾಗಿ ನಾವು ಈ ಒಂದು ವಾಲಿಬಾಲ್ ಆಟದಲ್ಲಿ ಬರ್ತಕ್ಕಂಥ ವಿಷಯಗಳನ್ನ, ಅಂದ್ರೆ ಇತಿಹಾಸವನ್ನ ನೋಡಿದ್ವಿ, ವಾಲಿಬಾಲ್ ಅಂಕಣದ ಬಗ್ಗೆ ತಿಳ್ಕೊಂಡ್ವಿ, ಅದರಲ್ಲಿ ಬರ್ತಕ್ಕಂಥ ಚೆಂಡುಗಳ ಬಗ್ಗೆ ತಿಳ್ಕೊಂಡ್ವಿ, ಉಪಕರಣಗಳು ಚೆಂಡು ಮತ್ತೆ ನೆಟ್ಟು ಆಂಟೇನಾ ಇವರ ಬಗ್ಗೆ ತಿಳ್ಕೊಂಡ್ವಿ. ನಂತರ ಆ ಒಂದು ಆಟದ ನಿಯಮಗಳು ಅದರ ಬಗ್ಗೆ ಮತ್ತೆ ಅಂಕಗಳು, ಆ ಒಂದು ಆಟದಲ್ಲಿ ಬರ್ತಕ್ಕಂಥ ಅಂಕಗಳ ಬಗ್ಗೆ ನಾವು ಇಲ್ಲಿವರೆಗೆ ನೋಡಿದ್ವಿ. ಹಾಗಾದ್ರೆ ಈಗ ವಾಲಿಬಾಲ್ ಆಟದ ಇತಿಹಾಸವನ್ನ ನೀವು ತಿಳ್ಕೊಳ್ಬೇಕು, ಹೌದಾ? ಈಗ ವಾಲಿಬಾಲ್ ಆಟದಲ್ಲಿ ನಿಮಗೆ ಕೆಲವೊಂದು ಪ್ರಶ್ನೆಗಳು, ಇತಿಹಾಸದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ಈ ವಾಲಿಬಾಲ್ ಆಟವನ್ನ ಯಾರು ಕಂಡುಹಿಡಿದರು, ಅವ್ರು ಯಾವ ದೇಶದವರು ಅಂತಕ್ಕಂಥದ್ದು, ಯಾರು ಕಂಡುಹಿಡಿದ್ರು? ವಾಲಿಬಾಲ್ ಆಟವನ್ನ ಯಾರು ಕಂಡುಹಿಡಿದ್ರು? ವಿಲಿಯಂ ಜಿ ಮಾರ್ಗನ್ ಅಂತಕ್ಕಂಥವರು. ಅವರು ಯಾವ ದೇಶದವರು? ವೆರಿ ಗುಡ್, ಅವರ ಅಮೆರಿಕ ದೇಶದವರು. ಈ ವಾಲಿಬಾಲ್ ಆಟಕ್ಕೆ, ಈ ವಾಲಿಬಾಲ್ ಆಟವನ್ನು ಈ ವಾಲಿಬಾಲ್ ಆಟವನ್ನ ಯಾವ ಹೆಸರಿನಿಂದ ಕರೀತಾ ಇದ್ರು ಮೊದಲು? ಹೇಳಪ್ಪ. ಮಿಂಟೋನೆಟ್. ಯಾವ ಹೆಸರಿನಿಂದ ಕರೀತಾ ಇದ್ರು? ಮಿಂಟೋನೆಟ್ ಅಂತಕ್ಕಂಥ ಹೆಸರಿನಿಂದ ಕರೀತಾ ಇದ್ರು. ನೆಕ್ಸ್ಟ್, ಈಗ ಇತಿಹಾಸ ಮುಗಿತು. ನಂತರ ನೀವು ಅಂಕಣದ ಬಗ್ಗೆ. ಈ ವಾಲಿಬಾಲ್ ಅಂಕಣದ ಉದ್ದ ಮತ್ತು ಅಗಲ ಎಷ್ಟು? ಯಾರು ಹೇಳ್ತೀರಾ? ವೆರಿ ಗುಡ್. ವಾಲಿಬಾಲ್ ಅಂಕಣದ ಉದ್ದ 15 ಮೀಟರ್ ಮತ್ತೆ ಅಗಲ 9 ಮೀಟರ್. ಈ ವಾಲಿಬಾಲ್ ಆಟದಲ್ಲಿ ಒಂದು ತಂಡದಲ್ಲಿರಬೇಕಾದ ಆಟಗಾರರ ಸಂಖ್ಯೆ ಎಷ್ಟು? 6 ಜನ. ನೆಕ್ಸ್ಟ್ 6 ಜನ ಆಟಗಾರರು ಮತ್ತೆ 6 ಜನ ಎಕ್ಸ್ಟ್ರಾ ಪ್ಲೇಯರು. ನೆಕ್ಸ್ಟ್, ಈಗ ಆಟದಲ್ಲಿ ಬರ್ತಕ್ಕಂಥ ಉಪಕರಣಗಳ ಬಗ್ಗೆ. ಆಟದಲ್ಲಿ ಯಾವ ಯಾವ ಉಪಕರಣಗಳನ್ನ ನಾವು ಬಳಸ್ತೀವಿ? ನೀನು ಯಾವ ಯಾವ ಉಪಕರಣ? ಆಟದಲ್ಲಿ ಯಾವ ಯಾವ ಉಪಕರಣ? ಕಂಬಗಳು, ಈ ಒಂದು ಉಪಕರಣಗಳನ್ನ ಬಳಸ್ತಾ ಇರ್ತೀವಿ. ಆಟದ ನಿಯಮಗಳು, ಯಾರಾದ್ರೂ ಒಂದು ನಿಯಮ ಹೇಳ್ಬೇಕು. ಈ ವಾಲಿಬಾಲ್ ಆಟದ ನಿಯಮ ಹೇಳ.
ವಾಲಿಬಾಲ್ ಆಟದಲ್ಲಿ 6 ಜನ ಆಟಗಾರರು 6 ಜನ ಬದಲಿ ಆಟಗಾರರು ಇರ್ತಾರೆ. ವೆರಿ ಗುಡ್. ಈ ಆಟದಲ್ಲಿ 6 ಜನ ಆಟಗಾರರು ಮತ್ತೆ 6 ಜನ ಬದಲಿ ಆಟಗಾರರು. ಎರಡನೇ ಪಾಯಿಂಟ್ ಯಾರು ಹೇಳ್ತೀರಾ? ಎರಡನೇ ಪಾಯಿಂಟ್ ನಿಯಮಗಳಲ್ಲಿ ಎರಡನೇ ಪಾಯಿಂಟ್ ಯಾರು ಹೇಳ್ತೀರಾ? ನೀ ಹೇಳ. ನಾಣ್ಯ ಚಿಮ್ಮುವುದರ ಮೂಲಕ ಆಟವನ್ನು ಪ್ರಾರಂಭ ಮಾಡುತ್ತಾರೆ. ಈ ಒಂದು ಆಟದಲ್ಲಿ ನಾಣ್ಯವನ್ನ ಚಿಮ್ಮುವುದರ ಮೂಲಕ ನಾವು ಆಟವನ್ನ ಪ್ರಾರಂಭ ಮಾಡುತ್ತೇವೆ. ನೆಕ್ಸ್ಟ್ ಅಂಕಗಳು. ಅದರಲ್ಲಿ ನಾವು ಎಷ್ಟು ಅಂಕಗಳ ಒಂದು ಆಟವನ್ನ ಆಡುತ್ತೀವಿ? ಒಂದು ಸೆಟ್ ಅಂತಂದ್ರೆ ಎಷ್ಟು ಅಂಕಗಳ ಇದರಲ್ಲಿ ಆಟ ಆಡ್ತಾರೆ? 25 ಅಂಕಗಳಿಗೆ ಒಂದು ಸೆಟ್ ಅನ್ನ ಆಟವನ್ನ ಆಡುತ್ತೀವಿ. ಈಗ ಇಲ್ಲಿವರೆಗೂ ಕೂಡ ವಾಲಿಬಾಲ್ ಆಟದಲ್ಲಿ ಬರ್ತಕ್ಕಂತ ಎಲ್ಲಾ ವಿಷಯಗಳನ್ನ ನೀವು ತಿಳಿದುಕೊಳ್ತೀವಿ. ಈಗ ನಿಮಗೆ ಯಾರಿಗಾದ್ರೂ ಈ ಒಂದು ಆಟದಲ್ಲಿ ವಾಲಿಬಾಲ್ ಅಧ್ಯಾಯದಲ್ಲಿ ಬರ್ತಕ್ಕಂತ ಒಂದು ವಿಷಯದಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಎನಿ ಡೌಟ್? ಎಲ್ಲರಿಗೂ ಅರ್ಥ ಆಗಿದೆ ತಾನೆ? ಇಲ್ಲಿಗೆ ಈ ಒಂದು ಅಧ್ಯಾಯವನ್ನ ಇಂದಿನ ನಾವು ಮುಕ್ತಾಯ ಮಾಡೋಣ.